ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ಮ ಮನೆ ಆಸ್ತಿ ಹೊಡೆಯೋ ಪಿಲ್ಲ ನಾಟಯ್ಯ. ಅಮರೇ, ಆ ಜೀವನರ ಇರ್ಲಿ, ಸಿರಿ ಆ ಹುಡುಗಿನ ಪಿರೂತಿ ಮಾಡಿರೋದು ಸುಳ್ಳೇನು ಅಲ್ವಲ್ಲ? ಇದೆಯೋ ಅನ್ ಪುಟ್ಟಕ್ಕ, ನಾನು ಈಟೆಲ್ಲ ಹೇಳದ್ ಮ್ಯಾಕು ನೀನ್ ಮತ್ತೆ ಹುಡುಗಿ ಪರವಾಗಿ ಮಾತಾಡ್ತಿದ್ಯಲ್ಲ. ನಾನು ಯಾರ ಪರವಾಗೂ ಮಾತಾಡ್ತಾ ಇಲ್ಲ ಅಮ್ಮವ್ರೆ. ಸ್ನೇಹ ಶಾನ ಒಳ್ಳೆ ಹುಡುಗಿ. ನನ್ನ ಮಗಳ ಹೃದಯ ಅವಳ್ತ ಒಯ್ತೋ ಇಲ್ವೋ, ಆದರೆ ಸಿರಿ ಆ ಹುಡುಗಿನ ಶಾನ ಇಷ್ಟಪಟ್ಟವಳು. ಅವರಿಬ್ರು ಮದುವೆ ಆಗೋದು ನ್ಯಾಯ ಅಂತ ನಂಗೆ ಅನ್ನಿಸ್ತಾ ಐತೆ. ಇದಕ್ಕೆ ಸಿರಿ ಒಪ್ಪಿಗೆನೂ ಐತೆ. ನೋಡ್ ಪುಟ್ಟಕ್ಕ, ನನ್ನ ಮಗನ್ಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅನ್ನೋ ಅರಿವು ನನಗ್ ಸಂದಕೈತೆ. ನಮ್ ಕಂಟಿ ಮಾತು ಹೊರಟಾಗಿರ್ಬೋದು, ಆದ್ರೆ ಅವ್ರ ಮನ್ಸು ಮಗಿ ನಂಗೆ. ಯಾರಾದ್ರೂ ಒಂದ್ ತುತ್ತು ಅನ್ನ ಹಾಕಿ ತಲೆ ಬಗ್ಸ್ ಕುಂತ್ಕ ಅಂದ್ರೆ ಮಂಡಿನೇ ಊರ್ ಕುಂತ್ಕಂತಾನೆ. ಅಂತ ಅವ್ನ್ಗೆ ಎಲ್ರು ಸೇರ್ಕೊಂಡ್ ಮೋಸ ಮಾಡೋದನ್ನ ಮಾಡ್ಕೊಂಡ್ ಸುಮ್ಕಿರಕ್ಕೆ ನನ್ ಕೈನಾಗೂ ಆಗಕ್ಕಿಲ್ಲ. ಇದೇನಮ್ಮವ್ರೆ ಇವನ್ ನಿಮ್ ಮಾತನಾಡ್ತ ಅನ್ನ ಹಾಕಿ ಯಾಮಾರಿಸ್ತಾರೆ ಅಂತ ನನ್ನ ಸೇರಿಸ್ಕೊಂಡೆ ಅಂತ ಇದ್ರಿ? ಇನ್ನು ಸೇರ್ಸ್ಕೊಂಡು ಹೇಳ್ತಿಲ್ಲ ಪುಟ್ಟಕ್ಕ, ಎಲ್ರ ಬಗ್ಗೆನೂ ಹೇಳ್ತೀವ್ನಿ. ನನ್ ಮಗನ್ ಲಗ್ನ ದಿಸಿದಾಗೆ ಎಲ್ರು ಹೊಸಿ ದೂರ ಸರಿದ್ರೆ ಒಳ್ಳೇದು. ಸಿರಿ ನಿಮಗ್ ಮಗ ಆಗಿರ್ಬೋದು ಅಮ್ಮವ್ರೆ, ಅವ್ನು ನನಗೆ ಅಳಿಯ, ನಂಗೂ ಮಗನ ಸಮಾನನೇ. ಅವನ ಬಗ್ಗೆ ನಮಗೂ ಕಾಳಜಿ ಅದೇ. ಸಂತೋಷ. ಆದ್ರೆ ಅವ್ನ್ ಲಗ್ನ ದಿಸಿದಾಗೆ ತೀರ್ಮಾನ ನಂದೆ. ಅಲ್ಲ, ನಾನು ಹೇಳೋದು ನಿಮ್ಗೆ ಯಾಕೆ ಅರ್ಥನೇ ಆಯ್ತಿಲ್ಲ? ನೀವು ಆ ಹುಡುಗಿನ ಇನ್ನೊಂದು ಕಿತ್ತ ಕರೆದು ಮಾತಾಡಿ. ನಾನು ಹೇಳ್ತಿರೋದು ಆಗ ನಿಮಗೆ ಸರಿ ಅನಿಸ್ತದೆ. ಪುಟ್ಟಕ್ಕ, ಇದೇ ಇಸೆಯನ್ನ ಯೋಳಿ ಸುಮ್ಕೆ ನನ್ನ ತಲೆ ಕೆಡಿಸ್ಬೇಡ. ಆಮೇಲೆ ಈ ಇಸೆದಿಂದಾಗಿ ನಿನ್ನ ಸ್ನೇಹ ಕೇಳೋದು ನನ್ಗಿಷ್ಟ ಇಲ್ಲ. ನೀವು ಯೋನೇ ಹೇಳಿ ಅಮ್ಮಾರೆ, ಸಿರಿ ಇಷ್ಟಪಟ್ಟು ಜೀವನ ಕೊಡಿಸೋ ಜವಾಬ್ದಾರಿ ನನ್ನ ಮ್ಯಾಗೂ ಅದೇ. ಅದನ್ನ ನನಗೆ ಬಿಟ್ಬಿಡು ಅಂತ ನಾನು ಹೇಳ್ದೆ ತಾನೆ. ರಾಧಾನೇ ನನ್ನ ಸೊಸೆ ಅಂತ ನಾನು ಈಗಾಗಲೇ ರಾಧಂಗೆ ಮಾತು ಕೊಟ್ಟಿವ್ನಿ. ನಾನು ಆಟೆ ಅಮ್ಮವ್ರೆ, ಸ್ನೇಹ ನಿಮ್ಮನೆ ಸೊಸೆ ಆಗೇ ಆಯ್ತಾಳೆ ಅಂತ ಗಂಗಾಧರಪ್ಪಂಗೆ ಮಾತು ಕೊಟ್ಟಿವ್ನಿ. ಯಾರನ್ನ ಕೇಳ್ ಮಾತು ಕೊಟ್ಟೆ? ಅಷ್ಟಕ್ಕೂ ನನ್ನ ಮಗನ್ ಲಗ್ನ ದಿಸಿಯದಾಗೆ ಮಾತು ಕೊಡಕ್ಕೆ ನೀನ್ ಯಾರು ಪುಟ್ಟಕ್ಕ? ನೋಡ್ ಪುಟ್ಟಕ್ಕ, ಸುಮ್ಕೆ ಮಾತಿಗೆ ಮಾತು ಬೆಳಿತಾ ಹೋದ್ರೆ ಹಿಂಗೆ ಆಗೋದು. ಈ ಇಸಿಯದಾಗೆ ನೀನ್ ತಲೆ ಹಾಕ್ದೆ ಹೋದ್ರೇನೆ ಒಳ್ಳೇದು. ಹಂಗೆ ಕಂಠಿತವನು ಯೋನು ಮಾತಾಡಕ್ ಹೋಗ್ಬೇಡ. ಅವನ್ಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅನ್ನೋದನ್ನ ತೀರ್ಮಾನ ಮಾಡಕ್ಕೆ ಅವನ್ ಎತ್ತವ್ವ ನಾನೀವ್. ಆಹಾ, ಅತ್ತೆ ಪುಟ್ಟಕ್ಕಂಗೆ ಟಾಂಗ್ ಕೊಟ್ಟಿದ್ದು ನೋಡಿ ನನ್ನ ಹೊಟ್ಟೆ ತುಂಬೋಯ್ತು. ಸೂಪರ್ ಅತ್ತೆ ನೀವು. ಅಂತೂ ಇಂತೂ ನೀನ್ ಅನ್ಕಡಿದ್ದೆಲ್ಲ ಸಾಧಿಸ್ಬಿಟ್ಟರಾದ. ಹೆಂಗೋ ನಿನ್ ದಾರಿ ಸಲೀಸಾಯ್ತು, ನಮ್ ದಾರಿನೂ ಹಂಗೆ ಸಲೀಸಾಗ್ಬಿಟ್ರೆ ಅಟ್ಟೆ ಸಾಕು. ನಾನು ಸ್ವಲ್ಪ ದಿವಸ ವೆಯ್ಟ್ ಮಾಡಿ ನಂಜಮ್ಮ ಅವ್ರೆ. ಕಂಟಿ ಮಾವ ನನ್ನ ಕುತ್ತಿಗೆ ತಾಳಿ ಕಟ್ಟದ್ಮೇಲೆ ಬಂಗಾರತ್ತೆ ಮನೆ ಯಜಮಾನಿ ಆಗ್ತೀನಿ. ಅದಾದ್ಮೇಲೆ ನಿಮ್ ಎಲ್ಲ ಆಸೆಗಳನ್ನು ಈಡೇರಿಸ್ತೀನಿ. ರಾಧಾ, ಹೆಂಗಾರ ಮಾಡಿ ನನ್ನ ಪಂಚಾಯತಿ ಕುಚಿನಾಗ ಕೂರಂಗ್ ಮಾಡ್ಬಿಡ್ರು ರಾಧಾ.
ಸಾಯವಾಗ್ಲೂ ನಿನ್ನ ಹೆಸರು ಹೇಳ್ಕೊಂಡೆ ಸಾಯ್ತೀನಿ. ಅಷ್ಟೇ ತಾನೇ, ಆಗತ್ತೆ ಬಿಡಿ ನಂಜಮ್ಮವ್ರೆ. ಯಾವುದನ್ನ? ನಾನು ಸಾಯದ್ನ ಅಲ್ಲ ಕುರ್ಚಿ ಮೇಲೆ ಕೂತ್ಕೊಳ್ಳೋದ್ನ? ಅಯ್ಯಯ್ಯೋ, ಸಾಯೋದಲ್ಲ, ಕುರ್ಚಿ, ಪಂಚಾಯತಿ ಕುರ್ಚಿ ಮೇಲೆ ಕೂತ್ಕೊಳ್ಳೋದು. ರಾಧಾ, ಆದ್ ಮಾತ್ರ ಅಲ್ಲ, ನಿಮ್ಮ ಅತ್ತೆನ ಬುಟ್ಟಿಗೆ ಹಾಕೊಂಡು ಆ ಪುಟ್ಟಕ್ಕನ ಇವ್ರು ಬಿಟ್ಟು ಓಡ್ಬೇಕು, ಹಂಗ್ ಮಾಡ್ಬೇಕು ನೀನು. ಈಗಾಗ್ಲೇ ಅವ್ರಿಬ್ರು ಮಧ್ಯೆ ಸಣ್ಣದಾಗೆ ಕಿಡಿ ಹಚ್ಕೊಂಡಿದ್ದಾರೆ ಅಜ್ಜಿಯವರು. ಅದಕ್ಕೆ ತುಪ್ಪ ಸುರಿದು ಅದನ್ನ ಹೆಚ್ಚಿಗೆ ಮಾಡೋದೇನೋ ದೊಡ್ಡ ವಿಷಯ ಅಲ್ಲ. ನೋಡ್ರಾದ, ಇದೆಲ್ಲ ಆಗ್ಬೇಕು ಅಂತಂದ್ರೆ ಆ ಕಂಟಿನ ನಿನ್ ಬುಟ್ಟಿಗೆ ಹಾಕಬೇಕು. ಅದು ನೀವು ನನಗೆ ಹೇಳ್ಕೊಡ್ತಿದ್ದೀರಾ? ಅದು ಸರಿ. ನನ್ನ ಮದ್ವೆ ಆದ್ಮೇಲೆ ಕಂಟಿ ಮಾವ ನನ್ನನ್ನು ಬಿಟ್ಟು ಬೇರೆ ಎಲ್ಲಿಗೂ ಹೋಗ್ಬಾರ್ದು. ಆ ತರ ಸೆರ್ಗಲ್ಲಿ ಗಂಟು ಹಾಕೊಂಡು ಇಟ್ಕೊಳ್ತೀನಿ. ಹೆಂಗು ಸಂಸಾರದಿಂದ ದೂರ ಆದ ಹುಡುಗ, ನೀನ್ ಮದ್ವೆ ಆದ್ಮೇಕೆ ನಿನ್ ಮಾತು ಕೇಳೇ ಕೇಳ್ತಾನೆ ಬಿಡು. ಏ, ಆ ಕೋದ್ ನನ್ ಮಗನ ನಂಬಕ್ಕಾಗಕ್ಕಿಲ್ಲ. ಒಂಥರ ಅವನು ಈ ನಾಗರಾವ್ ಇದ್ದಂಗೆ. ಬಿಡು ರಾಜಿ, ಎಂತ ನಾಗರವೇ ಆದ್ರೂ ಹೆಂಡತಿ ಊದೋ ಪುಂಗಿಗೆ ತಲೆ ಆಡಿಸ್ಲೇಬೇಕು. ನನಗಂತೂ ನಮ್ಮ ಅತ್ತೆ ಮದ್ವೆ ಕಾರ್ಯ ಶುರುವಾಗ್ಲಿ ಅಂತ ಹೇಳಿದ ಕೂಡಲೇ ಕುಣಿಯೋ ಅಷ್ಟು ಖುಷಿ ಆಗೋಯ್ತು. ಅತ್ತೆನ ಬುಟ್ಟಿಗೆ ಹಾಕೊಂಡು ನನಗೆ ಹೇಗ್ ಬೇಕೋ ಹಾಗೆ ಗ್ರ್ಯಾಂಡ್ ಆಗಿ ಮದ್ವೆ ಮಾಡಿಸ್ಕೊತೀನಿ. ಯಾ ಹುಷಾರಾದ, ಆ ಪುಟ್ಟಕ್ಕ ಒಂಥರ ಅಂಟಿದ್ದಂಗೆ. ಆ ಬಂಗಾರಮ್ಮ ಬಿಟ್ರು ಅವಳು ಬಿಡಕ್ಕಿಲ್ಲ. ಅತ್ತೆ ಆಗ್ಲೇ ಆ ಪುಟ್ಟಕ್ಕ ಅವ್ರನ್ನ ದೂರ ಇಟ್ಟಾಯ್ತು ರಾಜಿಯವ್ರೆ. ಇನ್ನೇನಿದ್ರು ನಾನು ನಮ್ಮತ್ತೆ ಅಷ್ಟೇ. ಆಮ್ಯಾಕೆ ನಿಮ್ಮ ಅತ್ತೆಗೆ ನನ್ ಮೇಲೆ ಹೊಸಿ ಕೋಪ ಐತೆ. ಯಾಕಾದ್ರೂ ಮಾಡಿ ಅದನ್ನ ದೂರ ಮಾಡುರಾದ. ಮದುವೆ ಒಂದಾಗ್ಲಿ ಇರಿ ರಾಜಿಯವ್ರೆ, ಆಮೇಲೆ ನಮ್ಮತ್ತೆ ನಾನು ಹಾಕೋ ತಾಳಕ್ಕೆ ಕುಣಿಬೇಕು, ಹಾಗೆ ಮಾಡ್ತೀನಿ. ನೀನ್ ಆ ಬಂಗಾರಮ್ಮನ್ ಕುಣಿಸ್ತೀಯೋ ಮಲಗಿಸ್ತೀಯೋ, ನಂಗಂತೂ ಪಂಚಾಯತಿ ಕುರ್ಚಿ ಸಿಗ್ತದೆ. ನಂಗಂತೂ ಪುಟ್ಟಕ್ಕನ್ ಮನೆ ಮೆಸು 2 ಸಿಗ್ತದೆ. ನನಗೆ ನಮ್ಮ ಮಾವ ಸಿಗ್ತಾನೆ. ಸರಿ ಸರಿ ಆಯ್ತು, ಮದ್ವೆ ಪ್ರಿಪ್ರೇಷನ್ಸ್ ಅಂತ ತುಂಬಾ ಕೆಲ್ಸಗಳಿದೆ, ನಾನು ಇನ್ ಹೊರಡ್ತೀನಿ. ಆಯ್ತಾ ರಾಧಾ, ಏನು ಸ್ವೀಟಾ? ತಗೊಳ್ಳಿ, ನಿಮ್ಗೆ ಅಂತಾನೆ ತಂದಿರೋದು, ತಿನ್ಕೊಳ್ಳಿ. ಬಾರಿಕ್ತದೆ. ಅಂತೂ ನಂಜಮ್ಮ, ಈಟು ದಿನ ಕಾದಿದ್ದಕ್ಕೆ ಒಳ್ಳೆ ಫಲನೇ ಸಿಕ್ತು. ಇನ್ನು ಮುಂದಕ್ಕೆ ಊರ್ ತುಂಬಾ ನಮ್ದು ದರ್ಬಾರು. ಅದಕ್ಕೆ ಸಿಕ್ತಿಲ್ಲ. ಬೇಡ ಬೇಡ, ನೀರಂತೀನಿ. ಇದೇನಮ್ಮ ಇನ್ನು ಹೀಗೆ ಕೂತಿದ್ಯಾ? ಅಲ್ಲಮ್ಮ, ಗಂಡಿನ ಕಡೆಯವ್ರು ಬರೋ ಹೊತ್ತಾಯ್ತು, ಎದ್ದು ರೆಡಿ ಆಗೋ ಬೇಗ. ಅಣ್ಣ, ನೀನು ಹೋಗು, ನಾನು ಅವಳನ್ನ ತಯಾರಿ ಮಾಡ್ಕೊಂಡು ಕರ್ಕೊಂಬರ್ತೀನಿ. ಹೋಗ್ ನೀನು. ಸರಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.